ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಸ್, ಅದೇನೋ ಅರ್ಜೆಂಟ್ ಕೆಲಸ ಅಂತ ಕರ್ಸಿದ್ರೆ ಏನ್ ವಿಷಯ ಅಂತ ಹೇಳಿ ಬಾಸ್. ವಿಷಯ ಆಯ್ತೆ ಕಣ್ಲ ಪ್ರಶಾಂತ. ನಾಳಿಗೆ ಮದ್ವೆ ಇಟ್ಕೊಂಡು ಇವತ್ತಿಲ್ಲಿ ಕರ್ಸಿದೀವಿ ಅಂದ್ರೆ ವಿಷಯ ಇರಕ್ಕಿಲ್ವಾ ಹೇಳು? ಮುಯಿ ಕೊಡುವ ಅಂದ್ರೆ ಈಗಾಗಲೇ ನಾವು ಕೊಟ್ಟಿರೋ ದುಡ್ಡು ಜೊತೆಗೆ ಶಿವ ಬೇರೆ 10 ಲಕ್ಷ ಕೊಡ್ತಾವನೆ. ಅದಕ್ಕೆ ದುಡ್ಡು ಬಿಟ್ಟು ಹೊಸಿ ದೊಡ್ಡ ಮಾತಾಡುವ ಅಂತ ಕರ್ಸಿದೀವಿ ಅಲ್ವೇನಪ್ಪಯ್ಯ? ನಾವು ನಿನ್ನನ್ನು ಇಲ್ಲಿ ಕರೆಸಿರೋ ಉದ್ದೇಶ ಏನು ಗೊತ್ತೇನೋ ಮರಿ? ಆ ಶಿವುಗೆ ಅವನ ತಂಗಿ ಮದುವೆ ಆದಮೇಲೆ ಕರಿಯೋ ಹಸುನ ಬಿಟ್ಟು ಒದಿಯೋ ಕತ್ತೇನು ಕಟ್ಕೊಂಡವಲ್ಲ ಅಂತ ಅನ್ನಿಸ್ಬೇಕು. ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ಕೊಡೋಣ ಅಂತ ಕರೆಸಿದ್ದೀವಿ. ಅದೇನೇ ಇದ್ರು ಹೇಳಿ ಸರ್, ಪಟಾಪಟ್ ಅಂತ ಮಾಡಿ ಮುಗಿಸ್ತೀನಿ. ನೀನು ಮದುವೆ ಆದಮೇಲೆ ಏನು ಮಾಡಬೇಕು ಅಂತಿದ್ದೀಯಾ? ಇನ್ನೇನಿಲ್ಲ ಸರ್, ಹೇಗಿದ್ರು 10 ಲಕ್ಷ ಅಮೌಂಟ್ ಬರುತ್ತೆ. ಅದ್ರ ಜೊತೆಗೆ ನೀವು ಬೇರೆ ಪೇಮೆಂಟ್ ಕೊಡ್ತಾ ಇದ್ದೀರಾ. 1 ವಾರ ಫುಲ್ಲು ಮಜಾ ಮಾಡಿ ಉಡಾಯಿಸ್ತೀನಿ. ನನಗಿರೋ ಚಟಗಳಿಗೆ ವಾರದೊಳಗಡೆನೆ ಆ ದುಡ್ಡೆಲ್ಲ ಖಾಲಿ. ಆಮೇಲೆ ಇದಳಲ್ಲ ಆ ಡುಮ್ಮಿ, ಅವಳೇ ನನ್ನ ATM ಕಾರ್ಡು. ಅವಳಿಗೆ ಚಿವುಟಿದ್ರೆ ಆ ಶಿವು ಅನ್ನೋ ATM ಮಿಷಿನಿಂದ ಹೆಂಗ್ ಕಾಸು ಉದುರಿಸ್ತೀನಿ ನೋಡಿ. ಸರಿ ಕಣ್ಲಾ, ಶಿವ ದುಡ್ಡಿರೋ ಗಂಟ ಕೊಡ್ತಾನೆ, ಖಾಲಿ ಆದ್ಮೇಲೆ ಇಲ್ಲ ಅಂತಾನೆ. ಅವಾಗೇನ್ ಮಾಡಿ? ಕೆಲ್ಸಕ್ಕೆ ಬರ್ದೇ ಇರೋರ್ನ ನನ್ನ ಜೊತೆಲಿ ಇಟ್ಕೊಂಡು ನನಗೆ ಅಭ್ಯಾಸನೇ ಇಲ್ಲ ಬಾಸ್. ಆ ರಶ್ಮಿಯಿಂದ 1 ರೂಪಾಯಿ ದುಡ್ಡು ಹುಟ್ಟಿಲ್ಲ ಅಂದಮೇಲೆ ಇನ್ನೇನು ಅವಳನ್ನ ಮನೆಯಿಂದ ಆಚೆಗೆ ಹಾಕ್ತೀನಿ. ಆಮೇಲೆ ಇದ್ದೇ ಇದೆಯಲ್ಲ ಡಿವೋರ್ಸ್. ಅದೇ ತಪ್ಪು ಕಣಮರಿ. ಅವಳನ್ನು ಅಷ್ಟು ಸುಲಭವಾಗಿ ಆಚೆ ಕಳಿಸ್ಬಾರ್ದು. ಅಯ್ಯ, ನಮಗ್ ಬೇಕಿರೋ ಅದೇ ಅಲ್ವೇ? ಅದೇ ಬೇಕು, ಹೌದು. ಆದರೆ ನಮ್ಮ ಉದ್ದೇಶ ಶಿವು ಕೊರಗಿ ಸಾಯ್ಬೇಕು ಅನ್ನೋದು. ಅವಳೊಬ್ಳನ್ನೇ ಮನೆಗೆ ಕಳಿಸ್ಬಿಟ್ರೆ ಅಲ್ಲಿ ಅವಳು ಉಂಡ್ಕೊಂಡು ತಿನ್ಕೊಂಡು ಆರಾಮಾಗಿರ್ತಾಳೆ. ಅದಾಗಬಾರ್ದು. ಹಂಗಾರೆ ಇವಾಗ ಏನ್ ಮಾಡುವಂತೀಯಪ್ಪಯ್ಯ? ಆ ರಶ್ಮಿನ ಹೊರಗೆ ಕಳಿಸ್ಬೇಕು, ಹೌದು. ಆದರೆ ಬರಿಗೈನಲ್ಲಿ ಕಳಿಸ್ಬಾರ್ದು. ಅವಳ ಕೈಗೆ ಒಂದು ಕೂಸು ಕೊಟ್ಟು ಕಳಿಸಿದ್ರೆ ನಾವು ಮಾಡಬೇಕಾಗಿರೋ ಗಾಯಕ್ಕೆ ಮುಲಾಮೆ ಸಿಗದಿರೋ ಹಾಗಾಗತ್ತೆ ಅಲ್ವಾ? ಅಂದರೆ ನೀವು ಹೇಳೋದು ಅವಳನ್ನ ಮಗು ಆಗೋವರೆಗೂ ಜೊತೆಲಿ ಇಟ್ಕೊಬೇಕು ಅಂತ ಅಲ್ವಾ ಸರ್? ಬರೀ ಇಟ್ಕೊಳ್ಳೋದಲ್ವೋ, ಅವಳು ನಿನ್ನ ಜೊತೆ ಇರೋವರೆಗೂ ನರ್ಕ ಅನುಭವಿಸ್ಬೇಕು. ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡಬೇಕು. ಆಮೇಲೆ ಅವಳು ಕಂಕ್ಳಿಗೊಂದು ಕೂಸು ಕೊಟ್ಟು ಇಲ್ಲಿಂದ ಆಚೆ ದಬ್ಬಿದ್ರೆ ಸೀದಾ ಶಿವ ಮನೆಗೆ ಬಂದು ಬೀಳ್ತಾಳೆ. ಆಗ ಶಿವ ಮನೆಯಲ್ಲಿ ಆ ಮಗು ಅಳು ಜೊತೆಗೆ ಇವಳು ಅಳುನು ಸೇರಿಕೊಂಡು ಶಿವು ಎದೆ ಹೊಡ್ಕೊಂಡು ಸಾಯ್ತಾನೆ. ಅಪ್ಪಯ್ಯ, ಹಿಂಗ್ ಹೇಳ್ತೀನಿ ಅಂತ ಏನೋ ಅನ್ಕೋಬೇಡ. ನೀನ್ ಮಾತ್ರ ಗ್ರೇಟ್ ಬಿಡಪ್ಪಯ್ಯ, ಗ್ರೇಟ್. ಗುಂಡಕ್ಕ, ಇವತ್ತೆಲ್ಲರೂ ಒಟ್ಟಿಗೆ ಮಲಗಿದೀವಿ ಅಂತ ಇದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ಬೇಡ. ನಾಳೆ ದಿನ ಗಂಡನ ಮನೆಗೆ ಹೋದ್ಮೇಲೆ ನಿಮ್ಮತ್ತೆ, ನಿಮ್ಮ ಮಾವ, ಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಡ್ಬಿಟ್ಟಿ. ಆಮೇಲೆ ಸುಮ್ನೆ ಮಲ್ಕೊಳ, ನೋಡೋಣ ಇವಳ. ಕಿಟಕಿಯಿಂದಾನೆ ಏನ್ ನೋಡ್ತಿದ್ಯಾ ಶಾರದಮ್ಮ? ಇಳಿದ್ಬಿಟ್ಟು ನೋಡು. ನಿನ್ನೆ ನನ್ ಮಗಳು ಮದ್ವೆಗೆ ಹೋಗ್ಬೇಕು ಅಂತ ಹಠ ಮಾಡ್ತಿದ್ದೆ. ಕಣವ, ನನ್ ಮಾತೆ ಕೇಳಲ್ಲ ಅಂತ. ಇಳಿ ಶಾರದಮ್ಮ, ಕಣ್ ತುಂಬಾ ನೋಡು.
ನನ್ನ ಮಗ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡವನೆ, ಆದ್ರೆ ಆ ವೀರಭದ್ರ ನನ್ನ ಮಗಳು ಜೀವನ ಹಾಳು ಮಾಡಕ್ ಹೊಂಟವನೆ. ದೇವ್ರೆ, ಎಂಥ ಕಾಲ ಅಪ್ಪಾಯ್ತು. ನೋಡ್ತಾನೆ ಇರ್ತೀಯಾ ಇಲ್ಲ ಮದ್ವೆ ಮನೆಗೆ ಹೋಗ್ತೀಯಾ ಶಾರದಮ್ಮ? ಹೋಗ್ತೀನವ, ಅದಕ್ಕೆ ಈ ಉಸಿರನ್ನ ಇನ್ನೂ ಬಿಗಿಯಾಗಿ ಇಟ್ಕೊಂಡಿವ್ನಿ. ನೀವು ಬನ್ನಿ. ನಾವ್ಯಾರು ಬರೋದಿಲ್ಲ ಶಾರದಮ್ಮ, ನೀನ್ ಹೋಗು. ನಿನ್ನ ಮತ್ತೆ ನಿನ್ ಮಕ್ಳ ಮಧ್ಯ ನಾವು ಬರಲ್ಲ ಶಾರದಮ್ಮ, ನೀನ್ ಹೋಗು. ನಮ್ ಮೇಡಮ್ ಮೊದ್ಲೇ ಹೇಳಲಿಲ್ವಾ ಶಾರದಮ್ಮ, ನೀನ್ ಎಲ್ಲೇ ಹೋದ್ರೂ ವಾಪಸ್ ಬರ್ತೀಯ ಅನ್ನೋ ನಂಬಿಕೆ ನಮ್ಗಿದೆ. ನೀನ್ ಹೋಗಿ ನಿನ್ ಮಕ್ಳು ನೋಡ್ಕೊಂಡು ನಿನ್ ಮಗಳು ಮದ್ವೆ ಮುಗಿಸ್ಕೊಂಡು ಆರಾಮಾಗಿ ವಾಪಸ್ ಬಾ. ನಿನ್ ಮಕ್ಳು ಲೈಫಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ದಲ್ಲ ಶಾರದಮ್ಮ, ಮೊದಲು ಅದನ್ನ ಸಾಲ್ವ್ ಮಾಡು. ಏನಾದ್ರೂ ಕಷ್ಟ ಬಂದ್ರೆ ನಾವಿದ್ದೀವಿ. ನಮ್ಮ ಎದುರಿಗೆ ಯಾರೇ ನಿಂತಿರ್ಲಿ, ಏನೇ ಆಗಿರ್ಲಿ, ನಾವಿರ್ತೀವಿ. ಯಾರು ಎಲ್ಲ ಕಡೆ ಬರಕ್ಕಾಗಕ್ಕಿಲ್ಲ ಅಂತ ಕೆಲವ್ರನ್ನ ಕಳಿಸ್ತಾನಂತೆ. ನನ್ನ ಪಾಲಿಗೆ ಅದು ನೀನೇ ಕೆಲಸ. ಶಾರದಮ್ಮ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಏನ್ ಶಾರದಮ್ಮ, ಮಕ್ಳು ನೋಡೋ ಅವಸರದಲ್ಲಿ ಅವ್ರಿಗೆ ಅಂತ ತಂದಿರೋ ಬಟ್ಟೆ ಬ್ಯಾಗೆ ಬಿಟ್ಟು ಹೋಗದಾ? ಆಯ್ತವ. ಯಾಕಣ ತಾಯಿ ಯಾಕೆ ತೋಡಿಸ್ಬೇಕು? ಎತ್ ಬಿಟ್ರೆ ಆಗಿಲ್ಲ. ಚಿಕ್ಕ ಮಗಿನಿಂದ ಈಟುದ ಬೆಳೆಯ ಗಂಟ ಎದೆಲ್ಲ ಔದ್ಕೊಂಡು ಸಾಕ್ಬೇಕು. ಹಂಗ್ ಸಾಕಿರೋ ನಾನು ನನ್ನ ತಂಗಿಗೆ ಬಳೆ ತೋಡಿಸ್ತಿರ್ತೀನಿ. ತಾಯಿ ಯಾಕಣ? ಹಂಗಲ್ಲಪ್ಪ, ಇರೋ ಶಾಸ್ತ್ರ ಹೇಳ್ತಾ ಇದ್ದೀನಿ. ತಾಯಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಮೊದಲನೇ ಬಳೆ ಮುತ್ತೈದೆನಾದ್ರೂ ತೋರಿಸ್ಬೇಕು. ಮುತ್ತೈದೆಯಾಗಿ ನಾನೇ ಇದ್ದೀನಲ್ಲ, ನಾನೇ ತೋರಿಸ್ತೀನಿ. ನಮ್ ಪಾರುನೆ ತೋರಿಸ್ತಾಳೆ. ಅಲ್ಲ, ಮುತ್ತೈದೆ ಅಂದ್ರೆ ತಾಯ್ತನ ಕಂಡಿರೋ ಮುತ್ತೈದೆ ಅಂದ್ರೆ ಮಕ್ಕಳಾಗಿರ್ಬೇಕು ಅಂತ. ಓ ಹಂಗ? ನಾನು ನನ್ನ ಮಾವಂಗೆ ಹೇಳ್ದೆ, ಬೇಗ ಒಂದು ಮಗು ಮಾಡ್ಕೊಳ್ಳೋಣ, ರಶ್ಮಿ ಮದ್ವೆ ಅಷ್ಟರೊಳಗೆ ಮಂಟಪದಲ್ಲಿ ಮುತ್ತಾಗಿ ಓಡಾಡ್ಕೊಂಡಿರುತ್ತೆ ಅಂತ. ನನ್ನ ಮಾತ ಕೇಳಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.